ಚಿಕಿತ್ಸೆಗೋಸ್ಕರ ಆಧ್ಯಾತ್ಮಿಕ ಕೇಂದ್ರಕ್ಕೆ ಒಬ್ಬರು ಮಹಿಳೆ ಹೋದರೆ ಅವರಿಗೆ ಅಲ್ಲಿ ವಂಚನೆ ಆಗಿದೆ ಅನ್ನುವಂಥ ಸುದ್ದಿ ಇದೀಗ ವರದಿ ಆಗ್ತಾ ಇದೆ. ಚಿಕಿತ್ಸೆಗೆ ಅಲ್ಲಿ ನಾನು ಹೋದರೆ ಕ್ಲಿಯರ್ ಆಗ್ತೀನಿ, ನನ್ನ ಸಮಸ್ಯೆ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತ ಹೇಳಿ ಆಧ್ಯಾತ್ಮಿಕ ಕೇಂದ್ರವೊಂದಕ್ಕೆ ಹೋಗ್ತಾರೆ. ದೇವನಹಳ್ಳಿಯ ಪ್ರತಿಷ್ಠಿತ ಆಧ್ಯಾತ್ಮಿಕ ಕೇಂದ್ರ ಇದು. ಅಲ್ಲಿ ಆಕೆಗೆ ಮೋಸ ಮಾಡಿದ್ದಾರೆ. ಬಣ್ಣದ ಮಾತನಾಡಿ ಮಹಿಳೆಗೆ ಮದುವೆಯ ಆಸೆಯನ್ನು ಹುಟ್ಟಿಸಿ ಮೋಸ ಮಾಡಿದ್ದಾರೆ ಮ್ಯಾನೇಜರ್ ಅನಿಕೇತ್ ಶ್ರೀಧರ್ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. 2021ರಲ್ಲಿ ದೇವನಹಳ್ಳಿಯ ಆಧ್ಯಾತ್ಮಿಕ ಕೇಂದ್ರಕ್ಕೆ ಮಹಿಳೆಯೊಬ್ಬರು ಹೋಗಿದ್ರು. ಒಂದು ವಾರ ಆಧ್ಯಾತ್ಮಿಕ ಕೇಂದ್ರದಲ್ಲಿಯೇ ಆ ಸಂತ್ರಸ್ತ ಮಹಿಳೆ ತಂಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ಮ್ಯಾನೇಜರ್ ಜೊತೆಗೆ ಸ್ನೇಹ ಆಗುತ್ತೆ, ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ಪು ಸಲುಗೆ ಆಗುತ್ತೆ. 2019ರಲ್ಲಿ ಮದುವೆಯಾಗಿ 2020ರಲ್ಲಿ ಆ ಮಹಿಳೆ ವಿಚ್ಛೇದನವನ್ನು ಪಡೆದಿರ್ತಾರೆ. ಆ ಮಹಿಳೆ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ, ಆರೋಗ್ಯ ಸಮಸ್ಯೆಗಳಿತ್ತು, ಮಾನಸಿಕವಾದ ಸಮಸ್ಯೆಗಳಿತ್ತು. ಸ್ವಲ್ಪ ಆಧ್ಯಾತ್ಮ ಕೇಂದ್ರಕ್ಕೆ ಹೋದರೆ ನನ್ನ ಈ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ಆಕೆ ಹೋಗ್ತಾರೆ. ಆದರೆ ಅಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅನಿಕೇತ್ ಶ್ರೀಧರ್ ಅಂತ ಆ ಮಹಿಳೆಗೆ ಆಸೆಗಳನ್ನು ಹುಟ್ಟಿಸಿ ಮದುವೆ ಅಂಶಗಳನ್ನು ಒಡ್ಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಹಾಗಾಗಿ ಪೂರ್ವ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಮಹಿಳೆ ದೂರು ಕೊಟ್ಟು 5 ತಿಂಗಳಾದ ಮೇಲೆ ಈಗ FIR ಅನ್ನು ದಾಖಲು ಮಾಡಿದ್ದಾರೆ ಪೊಲೀಸರು. FIR ದಾಖಲಾದ ಮೇಲೆ ನಿರೀಕ್ಷಣಾ ಜಾಮೀನನ್ನು ಆರೋಪಿ ಪಡೆದುಕೊಂಡಿದ್ದಾರೆ. 1 ತಿಂಗಳಲ್ಲಿ ಪೊಲೀಸರ ಮುಂದೆ ಹಾಜರಾಗಬೇಕು ಅಂತ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಆದರೆ 1 ತಿಂಗಳು ಆಯಿತು, ಕೋರ್ಟ್ ಹೇಳಿದ 1 ತಿಂಗಳು, ಇನ್ನೂ ಕೂಡ ಪೊಲೀಸರ ಮುಂದೆ ಅನಿಕೇತ್ ಶ್ರೀಧರ್ ಹಾಜರಾಗಿಲ್ಲ. ಸೊ ಅನಿಕೇತ್ ಶ್ರೀಧರ್ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಪಾಪ ಆ ಮಹಿಳೆ ಅಲದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 1.5 ವರ್ಷದ ಹಿಂದೆ ಅನಿಕೇತ್ ಮತ್ತು ಮಹಿಳೆ ಸ್ನೇಹಿತ ಆಗಿದ್ರು. ಈ ಅನಿಕೇತು ಮದುವೆ ಆಗಿರೋನು ಆಕೆ ಹತ್ರ ಬಂದ್ಬಿಟ್ಟು ನಾನು ಮದುವೆ ಆಗಿಲ್ಲ, ನಾನು ಸಿಂಗಲ್ಲು, ನಾನು ಅವಿವಾಹಿತ ಅಂತೆಲ್ಲ ಹೇಳ್ಕೊಂಬಿಟ್ಟಿದ್ದ. ಮದುವೆ ಆಗ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಅಂತಾನೂ ಆಕೆಯನ್ನು ನಂಬಿಸ್ಬಿಟ್ಟಿದ್ದ. ರೆಸಾರ್ಟ್ ಕರ್ಕೊಂಡು ಹೋಗಿ ಆಮೇಲೆ ಹೋಗಿ ನಾನು ವಿವಾಹಿತ, ನನಗೆ ಮದುವೆ ಇದೆ, ನನಗೆ ಮಕ್ಕಳಾಗಿದ್ದಾರೆ ಅಂತೆಲ್ಲ ಹೇಳ್ತಾನೆ. ವಿವಾಹಿತ ಅಂದರೂ ದೂರವಾಗೋದಕ್ಕೆ ಯತ್ನಿಸಿದ್ರು. ದೈಹಿಕ ಸಂಪರ್ಕವನ್ನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಈತ ಮಾಡಿದ್ದಾನೆ ಅನ್ನುವ ಆರೋಪ ಈತನ ಮೇಲಿದೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ವೆಂಕಟೇಶ್, ಅನಿಕೇತ್ ಶ್ರೀಧರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಕತೆ ಏನಿದು? ಆಧ್ಯಾತ್ಮ ಕೇಂದ್ರ, ಏನು ಸಂಬಂಧ? ವಿವಾಹಿತ ಅವಿವಾಹಿತ, ಏನು ಕತೆ ಇದು? ಪ್ರಣತ್, ಇಲ್ಲಿ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಅನಾರೋಗ್ಯಕ್ಕೆ ಈಡಾಗಿರ್ತಾರೆ. ಸಾಕಷ್ಟು ಕಡೆ ಅವರು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡ್ರು ಕೂಡ ಅವರಿಗೆ ಗುಣಮುಖರಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಕೇಂದ್ರಕ್ಕೆ ಹೋಗಿ ಅಂತ ಹೇಳಿ ವೈದ್ಯರು ಸೂಚಿಸ್ತಿರ್ತಾರೆ. ಅವರು ಚಿಕ್ಕ ವಯಸ್ಸಿಂದನೂ ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅಲ್ಲಿಗೆ ಹೋಗಿ ಸಾಕಷ್ಟು ದಿನಗಳ ಕಾಲವನ್ನು ಕರೆದಿರ್ತಾರೆ. ಆದರೆ ಇವರಿಗೆ ಈಗಾಗಲೇ 2019ರಲ್ಲಿ ವಿವಾಹ ಹೋಗಿದ್ದು, ಅವರು 20ರಲ್ಲಿ ಡಿವೋರ್ಸನ್ನು ಪಡೆದುಕೊಂಡಿರ್ತಾರೆ. ಸೊ ಅವ್ರ ತಂದೆ ತಾಯಿಗೂ ಕೂಡ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರು ಮನೆಯನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂದರೆ ಅವರಿಗೆ ಮಾನಸಿಕ ಹಿಂಸೆ ಆಗ್ತಾ ಇರುತ್ತೆ. ಈ ಒಂದು ರಿಲ್ಯಾಕ್ಸ್ಗೋಸ್ಕರ ಅವರು ಅಲ್ಲಿಗೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಈ ಅನಿಕೇತ್ ಅನ್ನುವಂತಹ ವ್ಯಕ್ತಿ ಏನಿರ್ತಾರೆ ಈತ ಪರಿಚಯ ಆಗ್ತಾನೆ. ಪರಿಚಯ ಆದಂಥವನ್ನೇ ವಾಟ್ಸಪ್ ನಂಬರನ್ನು ಪಡೆದುಕೊಂಡು ಪ್ರತಿನಿತ್ಯ ಕಾಲ್ ಮಾಡುವಂಥದ್ದು, ಮಾತಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಆಕೆಗೆ ನಿರಂತರವಾಗಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಸಾಕಷ್ಟು ಅವಾಯ್ಡನ್ನು ಮಾಡ್ತಾರೆ. ಈತ ಕೂಡ ನಾನು ಸಿಂಗಲ್ ಆಗಿದ್ದೀನಿ, ನಿನ್ನ ಜೊತೆ ಮುಂದುವರಿಬೇಕು, ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇವರು ಅದಕ್ಕೆಲ್ಲ ಅವಾಯ್ಡ್ ಮಾಡ್ತಾರೆ. ಈಗಾಗಲೇ ಜೀವನದಲ್ಲಿ ನೊಂದಿದ್ದೀನಿ, ಇಂತಹ ವಿಚಾರಗಳು ಬೇಡ ಅಂತ ಹೇಳಿ. ಆದರೆ ಈಕೆಯನ್ನು ಬಲವಂತ ಮಾಡಿ ಮಾತಾಡಬೇಕು ಅಂತ ಹೇಳಿ ರಾಮನಗರದ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈತ ಹೇಳುವಂಥದ್ದು ನನಗೆ ಈಗಾಗಲೇ ಮದುವೆ ಆಗಿ ಮಗು ಇದೆ ಅಂತೇಳಿ. ಆ ಸಂದರ್ಭದಲ್ಲಿ ಆಕೆ ಸಾಕಷ್ಟು ಮನನೊಂದು ಹೇಳ್ತಾರೆ, ಇದೆಲ್ಲ ಒಂದು ಹೆಣ್ಣಿಗೆ ಮತ್ತೊಬ್ಬರಿಗೆ ಮೋಸ ಮಾಡುವಂತಹ ವಿಚಾರ, ಹಾಗಾಗಿ ನನ್ನ ಜೊತೆ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ಬೇಡ, ಮುಂದೆ ಈ ರೀತಿಯಾಗಿ ಅಂತ ಹೇಳಿದಾಗ ಆತ ಪರಿಪರಿಯಾಗಿ ಬೇಡ್ಕೊಂಡು ಜೊತೆಗೆ ಆಕೆಯ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾನೆ. ಆಗ ಆತ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಮತ್ತೆ ವಾಪಸ್ ಬರ್ತಾರೆ. ಬಂದಾದ್ಮೇಲೆ ಕೂಡ ಈಕೆ ಅಲ್ಲಿಗೆ ಹೋಗೋದನ್ನು ನಿಲ್ಲಿಸ್ತಾರೆ. ಹಾಗಾಗಿ ಅವರ ವಿಚಾರವನ್ನು ಕೂಡ ಅವರ ಪತ್ನಿಗೆ ಒಂದು ಮೇಲನ್ನು ಮಾಡಿ ಕಳಿಸ್ತಾರೆ, ಒಂದು ಪತ್ರ ಬರೀತಾರೆ, ಈ ರೀತಿ ಆಗಿದೆ ಅಂತ ಹೇಳಿದಂಥ ವೇಳೆಯಲ್ಲಿ ಕೂಡ ಅವರ ಪತ್ನಿ ಇದೇ ಮಹಿಳೆ, ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರಿಗೂ ಕೂಡ ಕಾಲ್ ಮಾಡಿ ಏನು ಒಂದು ನಿಂದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನಿಜಕ್ಕೂ ಸಂತ್ರಸ್ತೆ ಆಗಿರುವಂಥದ್ದು ನಾನು, ಅವರಿಂದ ಮೋಸ ಹೋಗಿದ್ದೀನಿ, ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಅವರು ವಿಚಾರವನ್ನು ತಿಳಿಸಿದ್ರು ಕೂಡ ಕೇರ್ ಮಾಡೋದಿಲ್ಲ. ಆಗ ಆಧ್ಯಾತ್ಮಿಕ ಸೆಂಟರ್ ಏನಿದೆ ಅದಕ್ಕೂ ಕೂಡ ಒಂದು ಮೇಲನ್ನು ಮಾಡ್ತಾರೆ, ಈ ರೀತಿ ಆಗಿದೆ ಅಂತ ಹೇಳಿ. ಆತ ನಾನು ಸಾಫ್ಟ್ವೇರ್ ಅಂತ ಹೇಳಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಸೊ ಆತನ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಕೂಡ ಆತ 10th ಪಾಸ್ ಆಗಿರೋದು ಗೊತ್ತಾಗುತ್ತೆ. ಆಗ ಆತನನ್ನು ಕೆಲಸದಿಂದ ಕೂಡ ತೆಗಿತಾರೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ಆಕೆ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ FIR 6 ತಿಂಗಳಾದ ನಂತರ ದಾಖಲಾಗುತ್ತೆ. ಆತ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರ್ತಾನೆ. ಆದರೂ ಕೂಡ ಆತನಿಗೆ ಸರಿಯಾದ ಶಿಕ್ಷೆ ಆಗ್ತಾ ಇಲ್ಲ. ಇನ್ನು ಈ ಮಹಿಳೆಗೂ ಕೂಡ ಫೋನ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಸದ್ಯ ಆತನಿಂದ ಸಂಪೂರ್ಣವಾಗಿ ದೂರವಾಗಿರುವಂತಹದ್ದು ಸಂತ್ರಸ್ತ ಮಹಿಳೆ. ಹಾಗಾಗಿ ನ್ಯಾಯಕ್ಕಾಗಿ ಈಗ ಪೊಲೀಸ್ ಠಾಣೆ ಮೆಟ್ಟತ್ತಿರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.